ರಾಜ್ಯದಲ್ಲಿ ಕೊರೋನಾ ಕೇಸ್ ಮತ್ತೆ 1000 ಗಡಿ ದಾಟಿದೆ. ನಿನ್ನೆ ಒಂದೇ ದಿನ 1456 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 1154 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ರಾಜ್ಯದಲ್ಲಿ ನಿನ್ನೆ 1096 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪಾಸಿಟಿವಿಟಿ ದರ 4.66ರಷ್ಟಿದೆ. ಮಂಕಿ ಪಾಕ್ಸ್ ವೈರಸ್ ಬಗ್ಗೆ ನಿರ್ಲಕ್ಷ್ಯ ಈ ಕ್ಷಣಕ್ಕೆ ಬಿಟ್ಟು ಬಿಡಿ. ಮಂಕಿ ಪಾಕ್ಸ್ ವಿಶ್ವಕ್ಕೆ ಅಪಾಯಕಾರಿ. ಮಂಕಿ ಪಾಕ್ಸ್ ಅನ್ನ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆಯನ್ನು ಮಾಡಿದೆ. ಮಂಕಿ ಪಾಕ್ಸ್ ಅತಿ ವೇಗವಾಗಿ ಜನರನ್ನ ಆವರಿಸ್ತಾ ಇದೆ. ನಾವು ತುರ್ತು ಪರಿಸ್ಥಿತಿಯಲ್ಲಿದ್ದೇವೆ. ಸೋಂಕು ತಡೆಗಟ್ಟಬೇಕಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಮಹಾನಿರ್ದೇಶಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲೂ ಕೂಡ 3 ಮಂಕಿ ಪಾಕ್ಸ್ ಸೋಂಕು ದೃಢಪಟ್ಟಿದೆ. ಕೇರಳ, ಕರ್ನಾಟಕದಲ್ಲೂ ಈಗಾಗಲೇ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದೇಶದೆಲ್ಲೆಡೆ ಸವಿತಾ ಸಮಾಜ ಇದೆ. ಅವರಿಗೆ ಕ್ಷೌರ ಬಿಟ್ಟರೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಆದರೆ ಬಾಂಗ್ಲಾದೇಶದಿಂದ ಬಂದಂತ ಮುಸ್ಲಿಮರು ಸವಿತಾ ಸಮಾಜದ ಹೊಟ್ಟೆಗೆ ಕಲ್ಲನ್ನು ಹಾಕುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮುತಾಲಿಕ್ ಕಿಡಿಕಾರಿದ್ದಾರೆ. ಎಲ್ಲಿಂದಲೋ ಬಂದು ದಾಖಲೆ ಇಲ್ಲದೆ ಅಂಗಡಿ ಹೇಗೆ ಹಾಕ್ತಾರೆ? ಅವರಿಗೆ ಬಂಡವಾಳ ಹೇಗೆ ಸಿಗ್ತಾ ಇದೆ? ಅವರು ಒಂದು ವಾರದಲ್ಲಿ ಅಂಗಡಿ ಬಂದ್ ಮಾಡದಿದ್ರೆ ನಾವೇ ಉಡಾಯಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಇನ್ನು ಈ ಕುರಿತು ಮಾತನಾಡಿರುವಂತ ಸಿಎಂ ಇಬ್ರಾಹಿಂ ಪ್ರಮೋದ್ ಮುತಾಲಿಕ್ ವಿರುದ್ಧ ವ್ಯಂಗ್ಯ ಮಾಡಿದ್ರು. ಅವರ ತಲೆ ಮೇಲೆ ಕೂದಲೇ ಇಲ್ಲ, ಅವರು ಎಲ್ಲಿ ಕಟಿಂಗ್ ಮಾಡಿಸೋಕೆ ಹೋಗ್ತಾರೆ ಅಂತ ಹೇಳಿದ್ರು. ಬೆಂಗಳೂರಿನ ಅಂಜನಾಪುರದ ನಿವಾಸಿಗಳು ರಸ್ತೆ ಗುಂಡಿಯಿಂದ ಬೇಸತ್ತು ಹೋಗಿದ್ದಾರೆ. ಸರ್ಕಾರದ ವಿರುದ್ಧ ಜನರು ರಸ್ತೆಗಿಳಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕಳೆದ 1.5 ವರ್ಷಗಳಿಂದ ಅಧಿಕಾರಿಗಳ ಕೈಕಾಲು ಹಿಡಿದ್ರು ಇನ್ನೂ ರಸ್ತೆಗೆ ಡಾಂಬರೀಕರಣದ ಭಾಗ್ಯ ಸಿಗಲಿಲ್ಲ. ಇದರಿಂದ ರೊಚ್ಚಿಗೆದ್ದಿರುವಂತಹ ಅಂಜನಾಪುರದ ನಿವಾಸಿಗಳು ಕೋಣದ ಜೊತೆಗೆ ಯಮನ ವೇಷವನ್ನು ಧರಿಸಿ ವಿನೂತನವಾಗಿ ಬಿಬಿಎಂಪಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗಡಿನಾಡು ಬೀದರ್ ಜಿಲ್ಲೆಯಲ್ಲೊಂದು ಐತಿಹಾಸಿಕ ಮತ್ತು ವಿಸ್ಮಯಗಳ ದೇವಾಲಯ ಇದೆ. ಸರಿಸುಮಾರು 400 ವರ್ಷ ಪುರಾತನ ದೇಗುಲದಲ್ಲಿ ವಿಸ್ಮಯಕಾರಿ ಘಟನೆ ನಡೆಯುತ್ತೆ. ಸ್ವತಃ ಗಂಗಾಮಾತೆಯ ಧರೆಗಿಳಿದು ಬಂದು ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡ್ತಾಳೆ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಬೀದರ್ ತಾಲೂಕಿನ ಓಡವಾಡ ಗ್ರಾಮದ ಹೊರವಲಯದಲ್ಲಿರುವಂಥ ಸುಪ್ರಸಿದ್ಧ ಅನಂತಾಶಯನ ದೇಗುಲದಲ್ಲಿ ಇಂತಹ ವಿಸ್ಮಯಕಾರಿ ಘಟನೆ ವರ್ಷದಲ್ಲಿ 2 ಬಾರಿ ನಡೆಯುತ್ತಂತೆ. ಪ್ರತಿ ವರ್ಷ ಶ್ರಾವಣ ಮಾಸ ಮತ್ತು ಭಾದ್ರಪದ ಮಾಸದಲ್ಲಿ ದೇಗುಲದ ಸುತ್ತಲೂ ಕೂಡ ಜಲಸಿಂಚನವಾಗುತ್ತೆ. ಶೂನ್ಯದಿಂದ ಜಲೋದ್ಭವವಾಗುವುದು ನಿಗೂಢ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ. ಅಲ್ಲದೆ ದೇಗುಲದಲ್ಲಿರುವಂಥ ವಿಗ್ರಹದ ಪಾದಕ್ಕೆ ಜಲಧಾರೆ ಸ್ಪರ್ಶಿಸುತ್ತೆ. ಶ್ರಾವಣ ಮಾಸ ಇನ್ನೂ 1 ವಾರ ಇರುವಂಥ ಸಂದರ್ಭದಲ್ಲಿ ಅಪರೂಪದ ವಿಸ್ಮಯ ಕಂಡು ಭಕ್ತರನ್ನ ಪುಳಕಿದ್ದಾರೆ. ಜಲಾಶಯದ ಉದ್ಯಾನವನದ ಸಂಗೀತ ಕಾರಂಜಿ ಬಳಿ ಕಾಡಾನೆ ಪ್ರತ್ಯಕ್ಷವಾಗಿದೆ. ಹಾರಂಗಿ ಹಿನ್ನೀರು ಕಡೆಯ ಕಾಡಿನಿಂದ ಬಂದಂತ ಆನೆ ಎಂಟ್ರಿ ಕೊಟ್ಟಿದೆ. ಕೂಡಲೇ ಕಾರಂಜಿ ನಿಲ್ಲಿಸಿ ಪ್ರೇಕ್ಷಕರನ್ನ ಪೊಲೀಸರು ಸುರಕ್ಷಿತವಾಗಿ ಹೊರಗೆ ಕಳುಹಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ನಿಂತರೂ ಕೂಡ ಮಳೆ ಅವಾಂತರಗಳು ಕಡಿಮೆ ಆಗಿಲ್ಲ. ಕ್ಷಣ ಕ್ಷಣಕ್ಕೂ ಭೂಕುಸಿತದ ಆತಂಕ ಹೆಚ್ಚಾಗ್ತಾ ಇದೆ. ಇಂದು ಮಡಿಕೇರಿ ತಾಲೂಕಿನ ಮದೆನಾಡು ಸಮೀಪದ ಸೀಮೆ ಹುಲ್ಲು ಕಜೆ ಬೆಟ್ಟದಲ್ಲಿ ಭೂಕುಸಿತ ಆಗಿದ್ದು ಭೂಮಿಯೊಳಗೆ ಭಾರೀ ಶಬ್ದದೊಂದಿಗೆ ಕೆಸರು ಕೊಚ್ಚಿ ಬಂದಿದೆ. ಕೆಸರು ಮಿಶ್ರಿತ ನೀರು ಕೊಚ್ಚಿಕೊಂಡು ಜೋಡು ಪಾಲದವರೆಗೂ ಕೂಡ ಬಂದಿದೆ. ಆದ್ದರಿಂದ ಬೆಟ್ಟದ ತಪ್ಪಲಿನಲ್ಲಿದ್ದಂಥ 18 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ. ದಟ್ಟ ಮಂಜು ಕವಿದ ವಾತಾವರಣದ ನಡುವೆ ಭೂಕುಸಿತದ ತೀವ್ರತೆ ಗೋಚರಿಸಿದ್ದು ಮದೆನಾಡು, ಜೋಡಪಾಲ, ಮೊಣ್ಣಂಗೇರಿ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಬಾರಿ ಈರುಳ್ಳಿ ಬೆಳೆದಂತ ರೈತರು ಕಣ್ಣೀರು ಸುರಿಸುವಂತಾಗಿದೆ. ಸುಮಾರು 2800 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಆದರೆ ಮಳೆಯಿಂದ ಸುಮಾರು 500 ಹೆಕ್ಟೇರ್ ಬೆಳೆ ಹಾಳಾಗಿದೆ. ಇದರಿಂದ ರೈತರು ಕಣ್ಣೀರನ್ನು ಹಾಕಿದ್ದಾರೆ. ಎಲೆಕ್ಟ್ರಿಕ್ ಸ್ಕೂಟರ್ ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ. ಮಂಡ್ಯದ ಕೆಆರ್ಪೇಟೆ ಪಟ್ಟಣದ ಕೆಇಬಿ ಪಕ್ಕದ ಜುಮ್ಮನವರ ಕಾಂಪ್ಲೆಕ್ಸ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ನಿಂತ ಜಾಗದಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಹೊತ್ತಿ ಉರಿದು ಭಸ್ಮ ಆಗಿದೆ.